ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ಹಿರಿಯರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಘನತೆಯನ್ನು ಮೀರಿ ಏನು ದೇಶದ ಭದ್ರತೆಗೋಸ್ಕರ, ದೇಶದ ಅಖಂಡತೆಗೋಸ್ಕರ, ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳಿಗೋಸ್ಕರ ಮತ್ತು ಇಡೀ ದೇಶಕ್ಕೋಸ್ಕರ ಏನು ಸೆಲ್ಫ್ಲೆಸ್ ಆಗಿ ದುಡಿತಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಅವರು ಭಾರಿ ಕೆಟ್ಟ ಪದಗಳಲ್ಲಿ ಹೋಲಿಸಿ, ಹಾವಿಗೆ ಹೋಲಿಸಿ ಅವರು ಮಾತಾಡಿರ್ತಕ್ಕಂಥ ದ್ವೇಷ ಭಾಷಣವನ್ನು ಖಂಡಿಸಿ ಇವತ್ತು ತುಮಕೂರಿನಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ನೇತೃತ್ವದಲ್ಲಿ ಎಲ್ಲ BJPಯವರು ಮತ್ತು RSSನ ಸಮಾನ ಮನಸ್ಕರು ಇವತ್ತು ಖರ್ಗೆ ಅವರ ಒಂದು ದ್ವೇಷ ಭಾಷಣದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಮೈ ನೇಮ್ ಇಸ್ ದಿಶಾ. ನಾನು RS PU ಕಾಲೇಜಲ್ಲಿ ಓದ್ತಾ ಇದ್ದೆ ಆ್ಯಂಡ್ ಈ ಸತಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಐ ವಾಸ್ ಅ ಸ್ಟೂಡೆಂಟ್ ಹೂ ಗಾಟ್ 94% ಇನ್ ಹರ್ SSLC ಅಂತ ಹೇಳ್ಬೋದು. 94% ಇಂದ 100% ತನಕ ಬರೋ ಜರ್ನಿಯಲ್ಲಿ ಮೈ ಕಾಲೇಜ್ ಹೆಲ್ಪ್ ಮೀ ಅ ಲಾಟ್ ಅಂತ ಹೇಳ್ಬೋದು. ಮೈ ಲೆಕ್ಚರರ್ಸ್ ಆರ್ ವೆರಿ ಫ್ರೆಂಡ್ಲಿ. ಎಷ್ಟು ಸತಿ ಒಂದು ಡೌಟ್ನ ಕೇಳಿದ್ರು ಅಷ್ಟು ಸತಿ ಸಾಲ್ವ್ ಮಾಡಿಸ್ತಿದ್ರು. ಆ್ಯಂಡ್ ಬೀಯಿಂಗ್ ಅ ಲೋಕಲೈಟ್ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ಯಾಕಂದರೆ ನಿಮಗೆ ಇಲ್ಲಿ ಕರೆದ ತಕ್ಷಣ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಟ್ರಾವೆಲ್ ಅ ಲಾಟ್ ವೆನ್ ಯು ಆರ್ ಅ ಲೋಕಲೈಟ್. ಸೊ ಲೋಕಲೈಟ್ ಆಗಿದ್ದು ದೇ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಲೆಕ್ಚರರ್ಸ್ ದೇ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್. ಸ್ಟಡಿ ಅವರ್ಸ್ ಇರ್ತಿದ್ರು, ರೆಗ್ಯುಲರ್ ಎಕ್ಸಾಮ್ಸ್ ಇರ್ತಿದ್ರು. ಸಿಲೆಬಸ್ ವಾಸ್ ಕಂಪ್ಲೀಟೆಡ್ ವೆರಿ ಅರ್ಲಿ ಅಂತ ಹೇಳ್ಬೋದು. ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ರಿವಿಷನ್ ಕ್ಲಾಸಸ್ ಮಾಡಿದರು. ಆ್ಯಂಡ್ ದೆನ್ ತುಂಬ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು. ಕರೆಕ್ಷನ್ಸ್ ಕೊಡ್ತಾಯಿದ್ರು ಎಲ್ಲ ಎಕ್ಸಾಮ್ಸಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ. ಸೊ ದ್ಯಾಟ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು.